ನಮಸ್ಕಾರ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತಿನಿಂದ ಕರ್ಕಾಟಕ ಮಾಸ ಶುರು. ಇವತ್ತು ಕರ್ಕ ಸಂಕ್ರಾಂತಿ. 2 ಸಂಕ್ರಾಂತಿ ಪ್ರಾಧಾನ್ಯತೆ ಪಡೆದಿದೆ. 12 ಸಂಕ್ರಾಂತಿಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಮುಖ್ಯವಾದದ್ದು. ಯಾಕಂದರೆ ಕರ್ಕ ಸಂಕ್ರಮಣದಿಂದ ದಕ್ಷಿಣಾಯನ ಆರಂಭವಾಗುತ್ತದೆ, ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಆರಂಭವಾಗುತ್ತದೆ. ಕರ್ಕಾಟಕ ಮಾಸ ಸ್ವಲ್ಪ ಹಾಗೇನೆ, ಅದರ ಮೇಲೆ ಶನಿವಕ್ರ ಸಾಲದು ಅಂತ ಬುಧವಕ್ರ. ಆಹಾ, ಇನ್ನೇನು ಬೇಕು? ಎಲ್ಲರೂ ಒಂಥರ ವಕ್ರ ಮಾಡಬೇಕಾದ್ದು ಮಾಡದೆ ಬೇರೇನನ್ನೂ ಮಾಡಲು ಹೋಗ್ತಾರೆ. ಅದರಲ್ಲಿ ನಾನೇನು ಹೊರತಲ್ಲ. ನೋಡಿ, ಯಾರು ನೋಡ್ತಾರೋ ಬಿಡ್ತಾರೋ, ರಾಶಿ ಫಲ ಹೇಳೋಕ್ಕೆ ಕೂತ್ಕೊಂಡಿದ್ದೇನೆ. ಈ ಮಾಸದಲ್ಲಿ ರಾಮಾಯಣ ಪಾರಾಯಣ ಶುರು ಮಾಡ್ತಾರೆ. ಚಾನಲ್ನಲ್ಲಿ ಸಂಪೂರ್ಣ ರಾಮಾಯಣದ ಪ್ಲೇಲಿಸ್ಟ್ ಇದೆ. ಓದಲು ಸಾಧ್ಯವಾಗದವರು ನಮ್ಮ ಚಾನಲ್ನಲ್ಲಿ ಅಷ್ಟನ್ನಾದರೂ ಕೇಳಿ ಪುಣ್ಯ ಪಡ್ಕೊಳ್ಬೋದು. ವಿಶೇಷ ಯಾಕಂದರೆ ಬುಧವಕ್ರ ಶನಿವಕ್ರ ಹೇಳಿದ್ನಲ್ಲ. ಆಷಾಢ ಕರ್ಕ ಮಾಸದಲ್ಲಿ ಸಾಮಾನ್ಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಈ ಸಮಯದಲ್ಲಿ ದೇವರ ಧ್ಯಾನ, ಜಪ, ದಾನ, ಧರ್ಮ, ಶ್ರೇಷ್ಠ ಗ್ರಂಥ ಪಾರಾಯಣ ಮಾಡಿದರೆ ಒಳ್ಳೆಯದು. ನಂತರ ಶ್ರಾವಣ ಮಾಸ ಶುರುವಾಗುತ್ತೆ. ಹೆಂಗಸರಿಗೆ ಗಡಿಬಿಡಿ, ಸಂಭ್ರಮ, ಸಡಗರ, ಪೂಜೆ, ಪುರಸ್ಕಾರ, ವ್ರತ, ಉಪವಾಸ ಹೆಚ್ಚಾಗಿರುತ್ತದೆ. ಎಲ್ಲದರಲ್ಲೂ ಸ್ವಲ್ಪ ಜಾಗರೂಕತೆ ಇರಲಿ. ಭಯಪಟ್ಟುಕೊಂಡು ಇರಬಾರ್ದು. ಯಾರ್ಯಾರೋ ಏನೇನೋ ಹೇಳಿ ಎದುರಿಸ್ತಾರೆ. ಹಾಗಾಗಿ ಚುಟುಕಾಗಿ ರಾಶಿ ಫಲ ಹೇಳ್ತೇನೆ. ಪರಿಹಾರವಾಗಿ ಎಲ್ರಿಗೂ ಒಂದೇ, ಸೂರ್ಯನಿಗೆ ಅರ್ಘ್ಯ ಕೊಡಿ, ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ, ನಮಃ ಶಿವಾಯ ಎಷ್ಟಾಗುತ್ತೋ ಅಷ್ಟು ಜಪ ಮಾಡಿ, ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರಿ, ಪುಣ್ಯ ಕಟ್ಕೊಳ್ಳಿ. ರಾಶಿ ಭವಿಷ್ಯ. ಮೇಷರಾಶಿ. ಕಿರಿಕಿರಿ ಜಾಸ್ತಿ ಆಗುತ್ತೆ, ಆದರೆ ಧನಲಾಭವಿದೆ. ಹಾಗೆ ಖರ್ಚು ಕೂಡ ಬರುತ್ತೆ. ಮಾನ ಸಮ್ಮಾನಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ. ವರ್ಷ ಭವಿಷ್ಯದಲ್ಲಿ ಹೇಳಿದ್ದ ಪರಿಹಾರ ಮಾಡ್ತಾ ಇರಿ. ವೃಷಭ ರಾಶಿ. ಶತ್ರುಗಳ ಬಾಧೆಯಿಂದ ಮುಕ್ತಿ ಅಂತ ನಿಟ್ಟುಸಿರು ಬಿಡುವಾಗ ಇನ್ನೊಂದು ಕಡೆಯಿಂದ ಹೊಸ ಶತ್ರುಗಳು ಹುಟ್ಟುತ್ತಾರೆ. ರಾಧೆ ರಾಧೆ. ಬೇಕಾದರೆ ನೋಡಿ, ಕಮೆಂಟ್ ಮಾಡಿ. ಇದು ಈ ತಿಂಗಳು, ಮುಂದಿನ ತಿಂಗಳು ಅನುಭವಕ್ಕೆ ಬರುತ್ತೆ. ಆರೋಗ್ಯದಲ್ಲಿ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ. ಮಿಥುನ ರಾಶಿ. ಧನ ನಷ್ಟ, ಸ್ವಲ್ಪ ಭಯದ ವಾತಾವರಣ ಬರುತ್ತೆ. ಆರೋಗ್ಯದಲ್ಲೂ ಉದ್ಯೋಗದಲ್ಲೂ ಕೆಲವು ಸಮಸ್ಯೆ ಬರಬಹುದು. ಆದಿತ್ಯ ಹೃದಯ ಪಠಿಸಿ, ಹನುಮಾನ್ ಚಾಲೀಸ, ಶ್ರೀರಾಮರಕ್ಷಾ ಸ್ತೋತ್ರ ಪಾರಾಯಣ ಮಾಡಿ. ಕರ್ಕಾಟಕ ರಾಶಿ. ಇದೆಲ್ಲವೂ ಕರ್ಕಾಟಕ ರಾಶಿಯಲ್ಲೇ ನಡೆಯುವುದರಿಂದ ಧನನಾಶ, ಧರ್ಮನಾಶ, ಆಯಾಸ, ದಿಢೀರ್ ಪ್ರಯಾಣದ ಸಂಭವ ಇದೆ. ಅದರಲ್ಲೂ ತುಂಬ ಎಚ್ಚರಿಕೆಯ ಅಗತ್ಯವಿದೆ. ಸಿಂಹರಾಶಿ. ಸಿಂಹರಾಶಿಯವರಿಗೂ ಅಷ್ಟೇ. ಪ್ರಯಾಣದಿಂದ ಆಯಾಸ, ಅಪಜಯ, ಅಧ್ವಾನವೇ ಜಾಸ್ತಿ, ಖರ್ಚು ಹೆಚ್ಚು, ಮನಸ್ಸಿಗೂ ಬೇಸರದ ಸ್ಥಿತಿ, ಕೆಲವೊಂದು ಕಡೆ ನಷ್ಟದ ಸಾಧ್ಯತೆ. ಭಯಪಡಬೇಡಿ. ಇದು 1 ತಿಂಗಳ ನಂತರ ಎಲ್ಲವೂ ಒಂದೊಂದಾಗಿ ಪುನಃ ಉತ್ತಮ ಸ್ಥಿತಿಗೆ ಬರುವುದು. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸ್ವಲ್ಪ ಒಳ್ಳೆಯ ಸಮಯ. ಗೌರವ ಪ್ರಾಪ್ತಿ, ಗೆಲುವು, ಸಂತೋಷ. ಆದರೆ ದಾಂಪತ್ಯದಲ್ಲಿ ಕ್ಲೇಶ ಕಲಗಳು ಮುಂದುವರಿಯುವುದು. ಒಂಥರ ಹೆಲ್ಪ್ಲೆಸ್ನೆಸ್ ಫೀಲ್ ಬರುವುದು. ಸಂತೋಷವು ದುಃಖವು ಹೇಳಿಕೊಳ್ಳಲು ಯಾರೂ ಇಲ್ಲ ಎಂಬ ಭಾವನೆ ಬರುವುದು. ತುಲಾರಾಶಿ. ತುಲಾರಾಶಿಗೂ ಪರವಾಗಿಲ್ಲ. ಸುಖ, ಶಾಂತಿ, ಕಾರ್ಯಸಿದ್ಧಿ, ಸಂಪತ್ತು ಪ್ರಾಪ್ತಿ. ಅಂದುಕೊಂಡ ಕಾರ್ಯಗಳಲ್ಲಿ ಕೆಲವಾದರೂ ನಡೆದು ಪೂರ್ತಿಗೊಳ್ಳುವುದು. ವೃಶ್ಚಿಕ ರಾಶಿ. ವೃಶ್ಚಿಕದವರಿಗೆ ಸ್ವಲ್ಪ ಚಿಂತೆ ಶುರುವಾಗುತ್ತೆ. ಕೆಲಸದಲ್ಲಿ ವಿಘ್ನ, ಧನಹಾನಿ. ಧ್ಯಾನ, ಜಪ ಮಾಡ್ತಾ ಇರಿ. ಗಣಪತಿ ಮತ್ತು ವಿಷ್ಣು ಆರಾಧನೆ ಮಾಡಿ. ಧನುರಾಶಿ. ಆರೋಗ್ಯದಲ್ಲಿ ವ್ಯತ್ಯಾಸ, ಆದರೂ ಏನಾದರೂ ಗುಡ್ ನ್ಯೂಸ್ ಸಿಗಬಹುದು. ಆಗಾಗ ಹೊಟ್ಟೆ ಅಪ್ಸೆಟ್ ಆಗೋದು, ಎಲ್ಲರಲ್ಲೂ ಮನಸ್ತಾಪ ಮಾಡಿಕೊಂಡಿರುವುದು, ಇದೆಲ್ಲ ಸಾಧ್ಯತೆಗಳು ಹೆಚ್ಚು. ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ಸುಸ್ತು, ಕೆಲವು ನೆಗೆಟಿವಿಟಿ ಕಾಣಬಹುದು. ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಿ. ಆಂಜನೇಯನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಗಣಪತಿ ಆರಾಧನೆ ಮಾಡಿ. ಕುಂಭರಾಶಿ. ನಿಮಗೆ ಆರೋಗ್ಯಕ್ಕಾಗಿ ಹಣ ಖರ್ಚು, ಅದರಿಂದ ರೋಗ ನಿವಾರಣೆ ಆಗ್ಬೋದು. ಹಿಡಿದ ಕಾರ್ಯದಲ್ಲಿ ಜಯ ಕಾಣ್ಬೋದು. ಒಡವೆ, ವಸ್ತ್ರ ಖರೀದಿ, ಆದರೂ ತುಂಬ ಎಚ್ಚರವಾಗಿರಿ. ಮೀನರಾಶಿ. ಮೀನರಾಶಿಯವರಿಗೆ ಭಯ, ಮಕ್ಕಳ ಜೊತೆ ಗಲಾಟೆ, ವೃಥಾ ಖರ್ಚು, ಏನೋ ಚಿಂತೆ,
ಗಣೇಶನ ಆರಾಧನೆ, ಕೃಷ್ಣನ ಆರಾಧನೆಯಿಂದ ಶಾಂತಿ ಸಮಾಧಾನ ಸಿಗುವುದು. ಆತ್ಮೀಯರೇ, ಏನಿದ್ರೂ ಪ್ರಾರ್ಥನೆ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಹೆಚ್ಚಾಗಿ ದೇವರ ಧ್ಯಾನ, ಜಪ, ಆರಾಧನೆ, ಉಪಾಸನೆ ಮಾಡ್ತಾ ಇರೋಣ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋಣ. ಇನ್ನು ಶ್ರಾವಣದ ಮಾಸದಲ್ಲಿ ಮಾಡಬಹುದಾದ ಸುಲಭದ ಪೂಜೆ ವ್ರತಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಿರೀಕ್ಷಿಸಿ. ಅಲ್ಲಿವರೆಗೆ ರಾಧೆ ರಾಧೆ. ಹರೇ ಕೃಷ್ಣ. ಧನ್ಯವಾದಗಳು. ನಮಸ್ಕಾರ.